ಅಪ್ಪನ್ಗೆ ಮಾನ ಹೋಗುವಂತ ಜಾಗದಲ್ಲಿ ಗೌರವ ಸಿಗಾಗ ಮಾಡ್ದಲ್ಲ ಭಾರ್ಗವಿ. ಹುಟ್ಟಿದ್ರೆ ನಿನ್ನಂತ ಮಗಳು ಹುಟ್ಟಬೇಕು. ಇಂಥ ಮಗಳು ಹುಟ್ಟಬೇಕು. ನನ್ನ ಮಗಳವಳು ಭಾರ್ಗವಿ, ನನ್ನ ಮಗಳು. ಹೌದು, ನಮ್ ರವೀಂದ್ರಣ್ಣನ ಮಗಳು ಬಹಳ ಗಟ್ಟಿತಿ. ನನಗಿವತ್ತಿಲ್ಲ ನ್ಯಾಯ ಸಿಕ್ಕದಷ್ಟು ಸಮಾಧಾನ ಆಗ್ತಿದೆ. ಅವ್ನ್ ಕೊಬ್ಬು ಇಷ್ಟು ಜನದ ಮುಂದೆ ಇಳಿಸಿದ್ರಲ್ಲ, ನನಗದೆಷ್ಟು ಖುಷಿ ಆಗ್ತಿದೆ ಅಂತ ಹೇಳಕ್ ಆಗ್ತಿಲ್ಲ. ಹೌದು ರವೀಂದ್ರಣ್ಣ, ಬಾರಿಗೆ ಒಳ್ಳೆ ಕೆಲಸ ಮಾಡಿದ್ಲು. ಅಪ್ಪನ್ ಗೌರವ ಉಳಿಸೋ ಮಕ್ಳು ಎಲ್ರಿಗೂ ಸಿಗಲ್ಲಣ್ಣ. ನೀವ್ ಪುಣ್ಯ ಮಾಡಿದ್ರಿ. ಭಾರ್ಗವಿ, ಮುಂದೆ ಕೇಸ್ ನಡೆಸ್ಬೇಕು ಅಂತಿದ್ಯಾವ? ಯಾಕೆ ನಡೆಸಲ್ಲ? ಖಂಡಿತ ನಡೆಸ್ತಾಳೆ ನನ್ನ ಮಗಳು. ಸಂಧ್ಯಾಗೆ ನ್ಯಾಯ ಕೊಟ್ಟೆ ಕೊಡಿಸ್ತಾಳೆ ನನ್ನ ಮಗಳು. ಭಾರ್ಗವಿ LLB ಆ ದುಷ್ಟರಿಗೆ ಬುದ್ಧಿ ಕಲಿಸ್ತಾಳೆ, ಕೇಸ್ ನಡೆಸ್ತಾಳೆ. ಹೌದು ಪುಟ್ಟಿ, ನಾನು ಸರಿ ಹೋಗ್ಬಿಡ್ತೀನಿ ನೋಡು, ಸರಿ ಹೋಗ್ಬಿಡ್ತೀನಿ. ಸಂಧ್ಯಾ ವಾಪಸ್ ಬಂದ್ಬಿಟ್ಟಿದ್ದಾಳೆ ನೋಡು. ನ್ಯಾಯ ನಿನ್ ಕಡೆ ಇದೆ, ಹೋರಾಡ್ಬೇಕು ನೀನು, ಹೋರಾಡ್ಬೇಕು. ನನ್ನ ಮಗಳು ಹೋರಾಡ್ತಾಳೆ, ಗೆಲ್ತಾಳೆ. ಹೌದು ಮೇಡಮ್, ತಡ ಆದ್ರೂ ಸತ್ಯಕ್ಕೆ ಗೆಲುವು ಅನ್ನೋದನ್ನ ಸಾಬೀತ್ ಮಾಡಿದ್ರಿ. ನಿಜಮ್ಮ, ಆ ಹುಡುಗ ಹೇಳೋದ್ರಲ್ಲಿ ಸತ್ಯ ಇದೆ. ಹೋರಾಟ ಮಾಡೋದಕ್ಕೆ, ಗೆಲ್ಲೋದಕ್ಕೆ ಎಲ್ಲ ಶಕ್ತಿ ಯುಕ್ತಿ ನಿನ್ನಲ್ಲಿದೆ. ಮುಂದೆ ನೀನು ಯಾವ ಮಾತಕ್ಕೂ, ಯಾರ ಮಾತಕ್ಕೂ, ಯಾವ ಬಂಧನಕ್ಕೂ ಎದುರೋ ಅಗತ್ಯ ಇಲ್ಲ. ಧೈರ್ಯ ಮುನ್ನಕ್ಕೂ ನಾನ್ ನಿಮ್ ಜೊತೆ ಇರ್ತೀನಿ. ಕೇಸ್ನ ಮುಂದುವರ್ಸು ನೀನು. ಸಂಧ್ಯಾಗ್ ನ್ಯಾಯ ಕೊಡ್ಸೋಕೆ ನಾನು ಹೋರಾಡ್ತೀನಪ್ಪ. ಇವ್ರಿಗೋಸ್ಕರ, ನನ್ ಬೆನ್ನೆಲ್ಬಾಗ್ ನಿಂತಿರೋ ಇವ್ರೆಲ್ರಿಗೋಸ್ಕರ ನಾನು ಹೋರಾಡ್ತೀನಪ್ಪ. MLA ಶಕ್ತಿ ಪ್ರಸಾದ್ ಆದ್ರೂ ಬರ್ಲಿ, ಅವ್ರಪ್ಪನಾದ್ರೂ ಬರ್ಲಿ, ನಾನು ಹೋರಾಡ್ತೀನಪ್ಪ, ಹೋರಾಡ್ತೀನಿ. ಈ ಕೇಸ್ನ ಬಿಡೋ ಮಾತೇ ಇಲ್ಲ. ಇದು ಒಂದ್ ಹೆಣ್ಣಿನ ಮಾನದ ಪ್ರಶ್ನೆ. ಇದಕ್ಕೆ ನ್ಯಾಯ ಸಿಗ್ಲೇಬೇಕು, ಸಿಗುತ್ತೆ. ಇದು ಭಾರ್ಗವಿ LLB ಅಂದ್ರೆ. ಈ ಕಿಚ್ಚು ಹೀಗೆ ಇರ್ಬೇಕು ಮೇಡಮ್. ನಿಮ್ಮ ಹೆಸರೇನು? ಅರ್ಜುನ್. ಅರ್ಜುನ್, ಅರ್ಜುನ್, ನನ್ನ ಮಗಳ ಜೊತೆಗಿದ್ರಲ್ಲ ನೀವು, ತುಂಬಾ ಥ್ಯಾಂಕ್ಸ್. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಯಾಕಂಕಲ್. ನಿಮ್ ಮಗಳಿಗೆ ಇಡೀ ಜಗತ್ತನ್ನೇ ಗೆಲ್ಲೋ ಶಕ್ತಿ ಇದೆ, ಅದನ್ನ ನೆನ್ಪು ಮಾಡಿದೆ ಅಷ್ಟೇ ಅಂಕಲ್. ಭಾರ್ಗವಿ, ಗಾಯ ಏನಾಗಿಲ್ಲಲ್ಲ? ಇಲ್ಲ ಇಲ್ಲ ಅಪ್ಪ, ಏನೂ ಆಗಿಲ್ಲ, ಆರಾಮಾಗಿದೆ. ಸರಿ, ನಾನು ಸಂಧ್ಯಾ ಜೊತೆ ಮನೆಗೆ ಹೋಗ್ತೀನಿ, ನಿನ್ ಕೆಲಸ ಮುಗಿಸ್ಕೊಂಬ. ಆಯ್ತು ಆಯ್ತು ಪುಟ, ಹುಷಾರು. ಸಂಧ್ಯಾ ಬಾ ಬಾ ಬಾ. ಅಂಕಲ್ ಹುಷಾರ್. ಎಲ್ರ ಮುಂದೆ, ಮಾರ್ಕೆಟ್ ಅಲ್ಲಿ ಅಷ್ಟು ಜನರ ಮುಂದೆ ನನಗೆ ಈ ವಿಕ್ರಮ್ ಭೂಪತಿಗೆ ಅವಮಾನ ಮಾಡ್ಬಿಟ್ಲು. MLA ಮಗ ಅನ್ನೋದನ್ನು ನೋಡ್ದೆ. ನನ್ನನ್ನೇ ನಾಯಿ ತರ ನಡೆಸ್ಕೊಂಡ್ಬಿಟ್ಲು. ಸುತ್ತಮುತ್ತ ಅಷ್ಟು ಜನ ನಿಂತ್ಕೊಂಡು ನೋಡ್ತಿದ್ರು, ಯಾರೊಬ್ರು ತಡೆಯೋದಕ್ ಬರ್ಲಿಲ್ಲ. ಅಂದ್ರೆ ಜನಕ್ಕೆ ನಮ್ಮ ಮೇಲಿರೋ ಭಯ ಹೋಗ್ಬಿಟ್ಟಿದೆ. ನಮ್ಮನ್ನ ನೋಡಿ ಗಡಗಡ ಅಂತ ನಡಕ್ತಿದ್ದ ಜನ ಈಗ ಅದೇ ಜನ ನಮ್ಮನ್ನ ನೋಡಿ ನಗ್ತಿದ್ದಾರೆ. ಭಾರ್ಗವಿ ಅವನ್ಗೇನೋ ಮೋಡಿ ಮಾಡಿದಾಳೆ. ಅವಳ ಜೊತೆ ಸೇರ್ಕೊಂಡು ಅವ್ನ್ ನಮ್ ವಿರುದ್ಧನೇ ತಿರುಗಿ ಬಿದ್ದಿದ್ದಾನೆ. ಇವತ್ತ ಭಾರ್ಗವಿ ಎಲ್ಲ ಲಿಮಿಟ್ ಕ್ರಾಸ್ ಮಾಡ್ಬಿಟ್ಲು. ಅವಳನ್ನಂತೂ ಕ್ಷಮಿಸಕ್ಕಾಗಲ್ಲ. ನನ್ನ ಅರ್ಜುನ ಕಿತ್ಕೊಂಡವಳ ಸುಮ್ನೆ ಬಿಡ್ಬಾರ್ದು. ನಿನ್ನ ರೋಡಲ್ಲಿ ಹೊಡೆದವಳ ಬದುಕಕ್ ಬಿಡ್ಬಾರ್ದು ವಿಕಿ, ಬಿಡ್ಬಾರ್ದು. ಈ ವಿಷಯನ JP ಅಂಕಲ್ಗೆ ಹೇಳ್ತೀನಿ. ಅವ್ರು ಒಪ್ಲಿ ಒಪ್ತೇ ಇರ್ಲಿ, ಇವತ್ತೇ ಅವಳನ್ನ ಮುಗಿಸ್ಬಿಡ್ತೀನಿ. ಪ್ಲೀಸ್ ಕಾಮ್ ಡೌನ್ ವಿಕಿ. ಅಕ್ಕ, ನನ್ ತಡಿಬೇಡ, ನಡಿ ಕಾರ. ಅರ್ಜುನ್ಗೆ ಅವ್ರ ಅಪ್ಪನ ಹತ್ರನ ಉತ್ತರ ಕೊಡಿಸ್ತೀನಿ. ವಿಕಿ ವಿಕಿ
ಈ ವಿಷಯ ಯಾವುದೇ ಕಾರಣಕ್ಕೂ JP ಅಂಕಲ್ ಗೊತ್ತಾಗ್ಬಾರ್ದು ವಿಕಿ. ಪ್ಲೀಸ್ ಸಮಾಧಾನ ಮಾಡ್ಕೋ ವಿಕಿ. ಯಾಕೆ ಗೊತ್ತಾಗ್ಬಾರ್ದು? ಅವನು ಮಾತ್ರ ನಾನು ಮಾಡಿರೋ ತಪ್ಪನ್ನ ಇಡೀ ಊರ್ ಮುಂದೆ ಹೇಳ್ತಾನೆ, ಎಲ್ರ ಮುಂದೆ, ನಿನ್ನ ಕಣ್ಣು ಮುಂದೆ ಭಾರ್ಗವಿ ಪರ ನಿಲ್ತಾನೆ. ನಾವು JP ಅಂಕಲ್ ಹೇಳ್ಬಾರ್ದ? ಅವ್ರಿಗೆ ಹೇಳಿದ್ರೆ ಅವನು ಗ್ರಾಚಾರನ ಬಿಡಿಸಿ ಎಲ್ಲ ಸರಿ ಮಾಡ್ತಾರೆ. ನೀನ್ ಸುಮ್ನಿರೋ. ಏನ್ ಸರಿಯಾಗೋದು ನಿನ್ ತಲೆ? JP ಅಂಕಲ್ಗೆ ಗೊತ್ತಾಗಿದೆ ಅಂತ ಅರ್ಜುನ್ ಗೊತ್ತಾದ್ರೆ ಅವ್ನೇನಾದ್ರೂ ಭಯದಲ್ಲಿ ಆ ಭಾರ್ಗವಿನ ಓಡಿಸ್ಕೊಂಡೋಗಿ ಮದ್ವೆ ಆಗ್ಬಿಟ್ರೆ ಅವಾಗ ನಾನೇನ್ ಮಾಡ್ಲಿ? ಇಂಥ ಸಿಚುವೇಶನ್ ಅಲ್ಲೂ ಹಿಂಗೆಲ್ಲ ತಲೆ ಓಡೋದು ನಿನ್ಗೊಬ್ಳಿಗೆ ಕಣೆ. ವಿಕಿ, ನನಗೆ ನನ್ನ ಅರ್ಜುನ್ ಬೇಕು ವಿಕಿ. ಅವನ್ನ ಕಳ್ಕೋತೀನಿ. 1% ರಿಸ್ಕ್ ಇದ್ರು ನಾನು ಆ ಕೆಲಸ ಮಾಡಲ್ಲ. ಆ ಕೆಲಸ ಮಾಡಕ್ಕೆ ನಿನಗೂ ಬಿಡಲ್ಲ. ಇವಾಗ ಏನ್ ಮಾಡ್ಬೇಕು ಅಂತ್ಯಾ? ನಾನು ಆಗಿದ್ನೆಲ್ಲ ಮರ್ತು ಆ ರವೀಂದ್ರ ಭಟ್ಕಳ ಆಗಿದ್ನೆಲ್ಲ ಹುಚ್ಚಾಗ್ಬೇಕು ಅಂತ್ಯಾ? ನನ್ನ ಬಗ್ಗೆ ನಿನಗ್ ಸ್ವಲ್ಪನೂ ಯೋಚನೆ ಇಲ್ಲ ಅಲ್ವಾ? ಹಾಗಲ್ಲ ವಿಕಿ. ನಂಗೊಂದ್ ಸ್ವಲ್ಪ ಟೈಮ್ ಕೊಡು. ನನ್ನ ಭಾರ್ಗವಿಗ್ ಬುದ್ಧಿ ಕಳ್ಸಕ್ ಒಂದ್ ಪ್ಲಾನ್ ರೆಡಿ ಮಾಡಿದೀನಿ. ಅಥವಾ ನಾನು ಅರ್ಜುನ್ ಮದ್ವೆ ಆದ್ಮೇಲೆ ನೀನ್ ಅವಳನ್ನ ಕೊಂದಾಕಿದ್ರು ಸುಟ್ಟು ಹಾಕಿದ್ರು ನನಗ್ ಸಂಬಂಧನೇ ಇಲ್ಲ ವಿಕಿ. ಅರ್ಥ ಮಾಡ್ಕೊ ಪ್ಲೀಸ್. ಕಾಮ್ ಡೌನ್. ಭಾರ್ಗವಿ ಮೈ ಫುಟ್. ಗಮ್ಮನತ್ತೆ ಗಮ್. ಇದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರಿದು ಹಾಕಿಬಿಟ್ರೆ ಅದ್ಭುತವಾಗಿರುತ್ತೆ ಕೇಸರಿ ಬಾತ್. ನೀವು ಮಾಡ್ತಿರೋದು ಸರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಸರಿಯಾಗಿ ಮಾಡ್ತೀನಿ, ಬೇಕಾದ್ರೆ ಬಂದು ನೋಡು. ಇದನ್ನೇ ನಾನು ಬೇಡ ಅನ್ನೋದು. ಅಯ್ಯೋ, ಇದ್ ಬೇಡ ಅಂದಿದ್ರೆ ಪಾಯಸನೇ ಮಾಡ್ತಿದ್ದೆ ನಾನು. ನಿಮ್ಮನ್ನ ಏನಂದೆ? ಏನ್ರಿ ಆಗಿದೆ ನಿಮ್ಗೆ? ಈ ಮನೇಲಿ ನಡೀತಾ ಇರೋದು, ನೀವ್ ಆಡ್ತಾ ಇರೋದು ಒಂದಕ್ಕೊಂದು ಸಂಬಂಧನೇ ಇಲ್ಲ. ಮಾಡೋದೆಲ್ಲ ಮಾಡ್ಬಿಡೋದು, ಕಡೆಗೆ ಜೇಡ ಕಟ್ಟಿರೋ ಮೂಲೆ ನೋಡ್ತಾ ಕುತ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಅಲ್ಲ, ಅಪ್ಪ ಮಗಳು ಮತ್ತೆ ಆ ವಿಕ್ಕಿ ಜೊತೆ ಜಗಳ ಆಡ್ಕೊಂಡ್ ಬಂದಿದ್ದೀರಲ್ಲ, ಆ ಹೊಡೆದಾಟ ಎಲ್ಲ ಬೇಕಾಗಿತ್ತಾ? ಇಬ್ರು ಒಡೆದಾಡಿದ್ದಲ್ಲ ಪೂರ್ಣಿ, ನಮ್ಮ ಮಗಳು ನಮ್ ಪುಟ್ಟಿ ಒಬ್ಳೆ ಹೊಡೆದಿದ್ದು. ಈಗಾಗ್ಲೇ ಆಗಿರೋದಕ್ಕೆ ನಾವ್ ಸಾಕಷ್ಟು ನೋವು ಅನುಭವಿಸ್ತಾನೆ ಇದೀವಿ. ಮತ್ತೆ ನೀವು ಕೋರ್ಟು ಕೇಸು ಅಂತೆಲ್ಲ ಮಾತಾಡ್ತಾ ಇದೀರಲ್ಲ. ಆಯ್ತು ಮಹಾತಾಯಿ, ಏನ್ ಮಾಡ್ಬೇಕಾಗಿತ್ತು? ನಮ್ ಪರಿಸ್ಥಿತಿಲಿ ಕೇಸು ಗೀಸೆಲ್ಲ ಪಕ್ಕಕ್ಕಿಟ್ಟು ಅವಳಿಗೊಂದು ಮದ್ವೆ ಮಾಡ್ಬೇಕಾಗಿತ್ತು. ಈ ತರ ಬೀದಿಲಿ ನಿಂತ್ಕೊಂಡು ಜಗಳ ಆಡ್ಕೊಂಡ್ ಬಂದು ಊರು ಉದ್ಧಾರ ಮಾಡೋ ಅಂತದ್ ಏನಿದೆ? ಬಾ. ಬೃಂದ, ಮಾವ, ಏನ್ ನಡೀತಿದೆ ಇಲ್ಲಿ? ವಾಟ್ ದ ಹೆಲ್ ಇಸ್ ಹ್ಯಾಪನಿಂಗ್? ಭಾರ್ಗವಿನ ತಡಿತೀನಿ ಅಂತಿದ್ದೆ, ಆದ್ರೂ ಪದೇ ಪದೇ ಅವಳನ್ನ ದಾರಿಗಡ್ಡ ಬರ್ತಿದ್ದಾಳೆ. ನಿನ್ನಿಂದ ಅವಳನ್ನ ಬಚಾವ್ ಮಾಡಕ್ ಪ್ರಯತ್ನ ಮಾಡ್ತಿದ್ಯಾ? ತನ್ನನ್ನ ತಾನು ಏನ್ ಅನ್ಕೊಂಡಿದ್ದಾಳ ಅವಳು? ಕೇಸ್ ಗಡ್ಡ ಬರಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ರು ಅವಳು ಯಾಕೆ ನಮ್ ದಾರಿಗಡ್ಡ ಬರ್ತಿದ್ದಾಳೆ? ಹೌ ಇಸ್ ಇಟ್ ಪಾಸಿಬಲ್? ಮಾವ, ನಿಜವಾಗ್ಲೂ ನಾನು ಅವಳನ್ನ ತಡೆಯಕ್ ಪ್ರಯತ್ನ ಪಡ್ತಿದ್ದೀನಿ ಮಾವ, ನನ್ನ ನಂಬಿ ಪ್ಲೀಸ್. ನಿನ್ನ ಪ್ರಯತ್ನ ಅವಳ ರೋಷದ ಮುಂದೆ ಒಂದು ಹುಲ್ಲು ಕಡ್ಡಿಗೆ ಸಮಾನ. ನೀನು ಅವಳು ಅಕ್ಕ ತಂಗಿ ಅಂತ ಗೊತ್ತಿದ್ದು ಅವಳ ರೋಷದ ಶಕ್ತಿ ಅಷ್ಟೇ ನಿನ್ನ ದ್ವೇಷದ ಶಕ್ತಿನೂ ಇದೆ ಅನ್ಕೊಂಡಿದ್ದೆ. ಯಾವುದಕ್ಕೂ ಉಪಯೋಗ ಇಲ್ಲ. ಅಲ್ಲ ಮಾವ, ಸಾಲಲ್ಲ. ಇಟ್ ಇಸ್ ನಾಟ್ ಜಸ್ಟ್ ಎನಫ್ ಬೃಂದ. ನೀನ್ ನಿನ್ ಪ್ರಯತ್ನ ಸರಿಯಾಗಿ ಮಾಡಿದ್ರೆ ಇವತ್ತು ಅವಳು ಕೋರ್ಟ್ ಬರ್ತಿರ್ಲಿಲ್ಲ. ಶ್ಯಾಮ್ ಹತ್ರ ಬಂದು ನನ್ನನ್ನು ಅವಹೇಳನೆ ಮಾಡಿ ನಿಮ್ ಸಾರ್ಗೆ ಹೋಗು ಅಂತ ಹೇಳ್ತಿರ್ಲಿಲ್ಲ. ನಿಮ್ಮ ಅಕ್ಕ ತಂಗಿರ ಜಗಳದಲ್ಲಿ ನನ್ನ ಕೇಸು ಬಡವಾಗೋದಕ್ಕೆ ನನಗಿಷ್ಟ ಇಲ್ಲ. ನಾನೇ ನನ್ನ ರೀತಿನಲ್ಲಿ ಭಾರ್ಗವಿನ ನಾನು ಎದುರಿಸ್ಬೋದಿತ್ತು. ನಿನ್ಗೊಂದು ಅವಕಾಶ ಕೊಟ್ಟೆ. ಯಾಕೆ ಅಂದ್ರೆ ನೀನು ಬಂದು ನನ್ನ ಕಾಲು ಹಿಡ್ಕೊಂಡು ಬೇಡ್ಕೊಂಡೆ. ನಾನು ಈ ಮನೇಲಿರ್ತೀನಿ, ಈ ಮನೆ ಸೊಸೆ ಆಗ್ತೀನಿ, JPಗೆ ತಕ್ಕಂತ ಸೊಸೆ ಆಗ್ತೀನಿ ಅಂತ. ಅದಕ್ಕೆ ನನಗೆ ಜಾಗ ಕೊಟ್ಟಿದ್ದು.
ಬಿಸಿ ತಟ್ಟದಾಗ ಮಾತ್ರ ಚುರುಕಾಗ್ತೀನಿ, ಇಲ್ದೇ ಇದ್ರೆ ತಲೆ ಮೇಲೆ ಕೂರ್ಕೊಂತೀನಿ ಅನ್ನೋ ಇನ್ನ ಈ ಅಸಡ್ಡೆ ಸ್ವಭಾವ ನನಗೆ ಹಿಡಿಸ್ತಾ ಇಲ್ಲ ಬೃಂದ. ಇದೇ ರೀತಿ ನಡ್ಕೊಂತಿದ್ರೆ ದಯಾ ದಾಕ್ಷಿಣ್ಯ ಇಲ್ದೆ ಐ ಜಸ್ಟ್ ಕಿಕ್ ಯು ಔಟ್ ಆಫ್ ದಿಸ್ ಹೌಸ್. ಇಲ್ಲ ಮಾವ, ನಾನಿರ್ತೀನಿ. ನಾನು ಈ ಮನೆ ಸೊಸೆ, ನಿಮ್ ಸೊಸೆ ಮಾವ. ನೀವ್ ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ. ನಾನೊಳ್ಳ ತಡೆಯಕ್ ನಿಜವಾಗ್ಲೂ ಕಷ್ಟಪಡ್ತಾ ಇದ್ದೀನಿ ಮಾವ. ಒಳ್ಳ ಬೇರೆ ಬೇರೆ ದಾರಿಲಿ ಹೋಗಿ ತಡೆದಿದ್ದೀನಿ ಕೂಡ. ಆದ್ರೆ ಇನ್ನು ಹೇಗ್ ತಡೆಯೋದು ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದ್ರೂ ಒಳ್ಳ ಹೇಗ್ ತಡಿಬೋದು ಅಂತ ಗೊತ್ತಿದ್ರೆ ಹೇಳಿ ಮಾವ, ನಾನು ಹಾಗೆ ಮಾಡ್ತೀನಿ. ಒಂದಂತೂ ಹೇಳ್ತೀನಿ, ಈ ಮನೇಲಿ ನಿನ್ ಸ್ಥಾನ ನಿರ್ಧಾರ ಮಾಡೋದು ಆ ಕೆಲಸದವಳು ಸಂಧ್ಯಾ ಮತ್ತು ಭಾರ್ಗವಿ. ಸಂಧ್ಯಾ ಕೇಸನ್ನೇನಾದ್ರೂ ಭಾರ್ಗವಿ ಗೆದ್ರೆ ನಿನ್ನ ಸ್ಥಾನ ಈ ಮನೆ ಹೊರಗೆ, ನಾನ್ ಕೇಸ್ ಗೆದ್ರೆ ಆಗ ನಿನ್ ಸ್ಥಾನ ಈ ಮನೆ ಒಳಗೆ. ಕೇಸ್ ಸೋತ್ರು ಈಗತ್ತು ಕರೆದು ಮಾಡಿ ಮಾವನ್ ಮನಸ್ಸು ಕರಗಿಸ್ಕೊಬಹುದು ಅಂತಿದ್ರೆ ಅದು ನಿನ್ನ ಭ್ರಮೆ. ಇಷ್ಟು ವರ್ಷ ನಾನು ಕಷ್ಟಪಟ್ಟು ಕಟ್ಟಿರೋ ಸಾಮ್ರಾಜ್ಯ, ಗಳಿಸಿರೋ ಗೌರವ ಘನತೆಗೆ ಧಕ್ಕೆ ಬಂದ್ರೆ ಅದ್ರ ಮುಂದೆ ಯಾವ ಕಣ್ಣೀರು ನಿಲ್ಲೋದಿಲ್ಲ. ಸಂಧ್ಯಾ ಭಾರ್ಗವಿ ಗೆದ್ರೆ ಬೃಂದ, ಭಾರ್ಗವಿ ಕೇಸ್ ಗೆಲ್ಲೋದು, ನೀನೇ ಮನೆ ಬಿಟ್ಟು ಹೋಗೋದು, ಎರಡು ಕನ್ಫರ್ಮ್. ನಿನ್ ಬ್ಯಾಗ್ ನಾನೇ ಪ್ಯಾಕ್ ಮಾಡಿಲ್ಲ. ಚರಣ್, ಸುಮ್ನೆ ಹೋಗ್ತ್ಯಾ? ಬೃಂದ, ನೀನ್ ನನ್ ಬಾಯಿ ಮುಚ್ಚಿಸ್ಬೋದು, ಅಪ್ಪನ ಬಾಯಿ ಮುಚ್ಚಕ್ಕಾಗಲ್ಲ. ಹಾಗೆ ಭಾರ್ಗವಿನೂ ತಡಿಯಕ್ಕೆ ಆಗಲ್ಲ.